ನಂಬಿಕೆ. ನಮ್ಮ ರುಕ್ಕು ಪಟ್ಟಣದಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ಲು. ನೋಡುತ್ತಲೇ 4 ವರ್ಷ ಮುಗ್ದೇ ಹೋಯ್ತು. ಇನ್ನೇನು ತನ್ನ ಊರಿಗೆ ಹೊರಡಲು ಸಿದ್ಧವಾಗಿದ್ಲು. ಅವಳ ತಂದೆ ಸಿದ್ದೇಗೌಡರು ಮಗಳನ್ನು ಚೆನ್ನಾಗಿ ಓದಿಸಬೇಕು ಅಂತ ಅವಳು ಇಷ್ಟಪಟ್ಟಂತೆ ಪಟ್ಟಣಕ್ಕೆ ಕಳುಹಿಸಿದ್ರು. ಈ 4 ವರ್ಷ ತಂದೆ ಮಗಳು ಭೇಟಿಯಾಗಿರ್ಲಿಲ್ಲ. ಹಾಗಾಗಿ ತಂದೆಗೆ ಸರ್ಪ್ರೈಸ್ ಕೊಡಲು ಪರೀಕ್ಷೆ ಮುಗಿದ ತಕ್ಷಣ ತನ್ನೂರಿಗೆ ಹೊರಡ್ತಾಳೆ. ನಮ್ ರುಕ್ಕು ಸ್ವಲ್ಪ ತುಂಟಿ, ಹಾಗೆ ತರ್ಲೆ ಕೂಡ. ಅದಕ್ಕೆ ಯಾರಿಗೂ ಹೇಳದೆ ಬಸ್ ಹತ್ತುತ್ತಾಳೆ. ಬೆಳಿಗ್ಗೆ ಬಸ್ಸಲ್ಲಿ ಕೂತ್ರೆ ಸಂಜೆ ಊರ್ ಸೇರಬಹುದು ಎಂಬುದು ಅವಳ ಲೆಕ್ಕಾಚಾರ. ಆದ್ರೆ ಏನ್ ಮಾಡೋದು, ಅವಳ ಗ್ರಹಚಾರಕ್ಕೆ ದಾರಿ ಮಧ್ಯದಲ್ಲಿ ಬಸ್ಸು ಕೆಟ್ಟು ನಿಲ್ಲುತ್ತೆ. ಅಲ್ಲಿಯ ತನಕ ಹಾಯಾಗಿ ಇದ್ದವಳಿಗೆ ಬಸ್ಸು ರಿಪೇರಿಯಾಗಲು ಇನ್ನೂ 3 ತಾಸು ಬೇಕು ಅಂತ ಕಂಡಕ್ಟರ್ ಹೇಳಿದಾಗ ಹೊಟ್ಟೆಯಲ್ಲಿ ತಳಮಳ ಶುರುವಾಗುತ್ತೆ. ಇನ್ನೂ 3 ತಾಸು ಬೇಕಾ? ಹಾಗಾದ್ರೆ ನಾನು ಊರ್ ತಲುಪುವಾಗ ರಾತ್ರಿ ಆಗುತ್ತೆ. ಅಯ್ಯೋ ದೇವ್ರೆ, ನಾನ್ ಬರೋದು ಮೊದ್ಲೇ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಕತ್ಲೆಯಲ್ಲಿ ಹೇಗಪ್ಪ ಹೋಗ್ಲಿ? ಈ ಬಸ್ಸು ಇವಾಗ್ಲೇ ಕೆಟ್ಟು ನಿಲ್ಬೇಕಾ? ಬೆಳಿಗ್ಗೆನೆ ಯಾರ ಮುಖ ನೋಡಿದ್ನೋ ಕರ್ಮ. ಇವಾಗ ಏನಾದ್ರೂ ಅಪ್ಪನಿಗೆ ಫೋನ್ ಮಾಡಿದ್ರೆ ಅವರ ಕೈಯಿಂದ ಉಗಿಸ್ಕೊಳ್ಳೋದು ಗ್ಯಾರಂಟಿ. ಅದಕ್ಕಿಂತ ತೆಪ್ಪಗೆ ಇರೋದು ಒಳ್ಳೆಯದು. ಬಸ್ಸು ರಿಪೇರಿಯಾಗಿ ಹೊರಡುವ ತನಕ ವಟ ವಟ ಅಂತ ಗೊಣಗ್ತಿದ್ಲು ರುಕ್ಕು. ಹಾಗೂ ಹೀಗೂ ಬಸ್ಸು ರಾತ್ರಿ 10 ಗಂಟೆಯ ಸಮಯಕ್ಕೆ ಅವಳ ಊರಿಗೆ ತಲುಪಿತ್ತು. ಬಸ್ಸಿನಿಂದ ಇಳಿದವಳಿಗೆ ಒಂದೇ ಒಂದು ಮನುಷ್ಯನ ತಲೆ ಕಾಣಿಸ್ಲಿಲ್ಲ. ಕಡು ಕತ್ತಲು. ಆ ದಿನ ಅಮಾವಾಸ್ಯೆ ಬೇರೆ. ಹೃದಯ ಡಬ್ ಡಬ್ ಅಂತ ಬಡಿದುಕೊಳ್ತಾ ಇತ್ತು. ಇನ್ನು ಮನೆ ತಲುಪಲು 15 ನಿಮಿಷ ಇತ್ತು. ದೊಡ್ಡ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗ್ತಾ ಇದ್ಲು. ಅವಳಿಗೆ ಈ ದೆವ್ವಾಭೂತದ ಭಯಕ್ಕಿಂತ ಪೋಲಿ ಹುಡುಗರ ಭಯವಿತ್ತು. ಎಷ್ಟು ಹೆಜ್ಜೆ ಹಾಕಿದ್ರೂ ಮನೆ ಇನ್ನೂ ದೂರ ಅಂತಾನೆ ಅನಿಸ್ತಾ ಇತ್ತು. ಯಾಕಾದ್ರೂ ಬೇಕಿತ್ತಪ್ಪ ಈ ಸರ್ಪ್ರೈಸ್ ಕೊಡುವ ಯೋಚನೆ. ಅಪ್ಪನಿಗೆ ಹೇಳಿರ್ತಿದ್ರೆ ಅವರು ಕಾರು ಕಳಿಸ್ತಾ ಇದ್ರು, ಜುಮ್ ಅಂತ ಬರ್ಬಹುದಿತ್ತು. ಸಿಟಿಯಲ್ಲಾದ್ರೆ ರಾತ್ರಿ ಇಡೀ ಜನ ತಿರುಗಾಡ್ತಾ ಇರ್ತಾರೆ. ಅದೇ ನಮ್ಮೂರಲ್ಲಿ 8 ಗಂಟೆ ಆದ್ರೆ ಸಾಕು, ಮನೆಯ ಲೈಟ್ ಎಲ್ಲ ಆಫ್ ಆಗುತ್ತೆ. ಮಾತನಾಡ್ತಾ ಇದ್ರೆ ಭಯ ಅಷ್ಟು ಗೊತ್ತಾಗಲ್ಲ ಅಂತ ದಾರಿಯುದ್ದಕ್ಕೂ ಒಟಗೊಡ್ತಾ ಇದ್ಲು. ಅಷ್ಟರಲ್ಲಿ ಒಬ್ಬ ಹುಡುಗ ಬೈಕನ್ನು ತಂದು ಅವಳ ಮುಂದೆ ನಿಲ್ಲಿಸ್ತಾನೆ. ಅವನನ್ನು ನೋಡಿ ಭಯ ಇನ್ನಷ್ಟು ಹೆಚ್ಚಾಯ್ತು. ಸ್ವಲ್ಪ ಹಿಂದೆ ಸರಿಯುತ್ತಾ, ನೋಡಿ, ನಾನು ರಂಗೇಗೌಡ್ರ ಮಗಳು. ನಮ್ಮಪ್ಪ ಊರಿಗೆ ದೊಡ್ಡ ಮನುಷ್ಯ. ಅವರ ಹತ್ರ ಬಂದೂಕು ಕೂಡ ಇದೆ. ಮರ್ಯಾದೆಯಿಂದ ಇಲ್ಲಿಂದ ಹೋಗಿ. ನೀವೇನಾದ್ರೂ ನನಗೆ ತೊಂದರೆ ಕೊಟ್ಟದ್ದು ನಮ್ಮಪ್ಪನಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮನ್ನು ಕೊಂದೇ ಬಿಡ್ತಾರೆ. ಅವಳು ಭಯ ಪಡ್ತಾ ಇದ್ದದನ್ನು ನೋಡಿ ಆ ಹುಡುಗ ಪಿಸು ಪಿಸು ಅಂತ ನಗ್ತಾ ಇದ್ದ. ರೀ, ಭಯ ಪಡ್ಬೇಡ್ರಿ, ನಾನು ನಿಮ್ಮ ಮನೆಯ ಕಡೆ ಹೋಗ್ತಾ ಇದ್ದೇನೆ, ಬನ್ನಿ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ, ನಾನು ನಡೆದುಕೊಂಡೇ ಹೋಗ್ತೀನಿ. ಸರಿ ಕಣ್ರಿ, ನಿಮ್ಮಿಷ್ಟ. ಆದ್ರೂ ಒಂದು ಮಾತು ಹೇಳ್ತೀನಿ. ಇತ್ತೀಚೆಗೆ ನಮ್ಮೂರಲ್ಲಿ ಹುಲಿ ಕಾಟ ಸ್ವಲ್ಪ ಜಾಸ್ತಿನೇ ಇದೆ. ಹೋಗುವಾಗ ಜಾಗ್ರತೆ ಅಂತ ಅವನು ಹೇಳಿ ಮುಗಿಸುವಷ್ಟರಲ್ಲಿ ಅವಳು ಅವನ ಬೈಕ್ ಏರಿದ್ಲು. ಮತ್ತೆ ನಗುತ್ತಾ ಆ ಹುಡುಗ ಅವಳನ್ನು ಕರೆದುಕೊಂಡು ಅವನ ಮನೆಯ ಕಡೆ ಹೊರಡ್ತಾನೆ. ಅವನ ಬೈಕಿನ ಸ್ಪೀಡಿಗೆ ಎಲ್ಲಿ ಬಿದ್ದು ಹೋಗುತ್ತೇನೆ ಎನ್ನುವ ಭಯಕ್ಕೆ ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ಲು. ಅದ್ಸರಿ, ನೀವೇನು ಈ ಹೊತ್ತಿನಲ್ಲಿ? ನೀವು ಬರ್ತಾ ಇರೋದು ನಿಮ್ಮಪ್ಪನಿಗೆ ಗೊತ್ತಾ? ಇಲ್ಲ, ಸರ್ಪ್ರೈಸ್ ಕೊಡುವಂತ ಯಾರಿಗೂ ಹೇಳದೆ ಬಸ್ ಹತ್ತಿದೆ. ಬಸ್ಸು ಸಂಜೆ 6 ಗಂಟೆಯ ಹೊತ್ತಿಗೆ ತಲುಪಬೇಕಿತ್ತು. ಆದರೆ ನನ್ನ ಗ್ರಹಚಾರಕ್ಕೆ ದಾರಿ ಮಧ್ಯದಲ್ಲೇ ಬಸ್ಸು ಕೈ ಕೊಡ್ತು. ನಿಮ್ಮ ಕೈಯಲ್ಲಿ ಫೋನ್ ಇತ್ತು ತಾನೆ, ಅಪ್ಪನಿಗೆ ಕಾಲ್ ಮಾಡಿ ಹೇಳ್ಬಹುದಿತ್ತಲ್ವಾ? ನೀವು ಒಂದು ಮಾತು ಅಂದಿದ್ರೆ ಅಪ್ಪ ಕಾರೇ ಕಳುಹಿಸ್ತಾ ಇದ್ರು. ಸರ್ಪ್ರೈಸ್ ಕೊಡ್ಬೇಕಿತ್ತು, ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ಓ, ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ. ಏನ್ ಹಾಗಂದ್ರೆ? ಏನೂ ಇಲ್ಲ ಮೇಡಮ್, ನಿಮ್ಮನೆ ಬಂತು, ಇಳೀರಿ. ಬೈಕಿಂದ ಇಳಿದವಳು ಸರಕ್ಕನೆ ಒಳಗೆ ಓಡಿದ್ಲು. ಇತ್ತ ಆ ಹುಡುಗ, ಏನ್ ಹುಡುಗಿನೋ ಏನೋ, ಒಂದು ಸೌಜನ್ಯಕ್ಕಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಲ್ಲವೇ? ತಗೊಳಪ್ಪ, ಲಗೇಜ್ ಕೂಡ ಇಲ್ಲೇ ಇದೆ. ಏದುಸಿರು ಬಿಡುತ್ತಾ ಒಳಗೆ ಬಂದ ಮಗಳೆಂದು ನೋಡಿ ರಂಗೇಗೌಡ್ರು ಗಾಬರಿಗೊಳ್ತಾರೆ. ಅಯ್ಯೋ ಶಿವನೇ, ಏನಾಯ್ತಮ್ಮ, ಯಾಕೆ ಈ ತರ ಓಡ್ಕೊಂಡು ಬರ್ತಾ ಇದ್ಯಾ? ಒಳಗೆ ಬಂದ ಆ ಹುಡುಗ, ಏನಿಲ್ಲ ಗೌಡ್ರೆ, ಸ್ವಲ್ಪ ನೀರ್ ಕೊಡಿ, ಸುಧಾರಿಸಿಕೊಳ್ಳಲಿ. ಓ ಶಂಕರ, ಬಾರಪ್ಪ ಬಾ. ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸಿಟಿಯಿಂದ ಕೇಳ್ದೆ ಹೊರಟ್ಲು. ಆದ್ರೆ ದಾರಿ ಮಧ್ಯದಲ್ಲಿ ಬಸ್ಸು ಕೆಟ್ಟು ಹೋಯ್ತಂತೆ. ಅದಕ್ಕೆ ಬಸ್ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಒಬ್ಳೇ ಬರ್ತಾ ಇದ್ದದನ್ನು ನೋಡಿ ನಾನೇ ಇವಳನ್ನು ಮನೆಗೆ ಕರೆದುಕೊಂಡು ಬಂದೆ. ತುಂಬಾ ಒಳ್ಳೆಯ ಕೆಲಸ ಮಾಡಿದೆ ಕಣಪ್ಪ. ಅಮಾವಾಸ್ಯೆ ರಾತ್ರಿ, ಕಡು ಕತ್ಲೆ ಬೇರೆ. ಈ ಹುಡುಗಿ ಮಾಡುವ ತರ್ಲೆ ಅಷ್ಟಿಷ್ಟಲ್ಲ. ಯಾಕೆ ಬೇಕಿತ್ತು ಈ ಹುಡುಗಿಗೆ ಹೇಳದೆ ಕೇಳದೆ ಬರುವ ಉಸಾಬರಿ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರ್ ಜವಾಬ್ದಾರಿ? ತಾಯಿ ಇಲ್ಲದ ಮಗಳು ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸಿದೆ. ಆದರೆ ಇವಳು ನೋಡಿದ್ರೆ ಏನಾದ್ರೂ ಒಂದು ಎಡವಟ್ಟು ಮಾಡ್ತಾನೆ ಇರ್ತಾಳೆ. ಅಯ್ಯೋ ಬಿಡಿ ಗೌಡ್ರೆ, ಏನೋ ಹುಚ್ಚು ಹುಡುಗಿ,
ಇವಾಗ ಸೇಫ್ ಆಗಿ ಮನೆಗೆ ಬಂದಿದ್ದಾಳಲ್ಲ, ಅದಕ್ಕೆ ಖುಷಿ ಪಡಿ. ನಾನು ಆಗ್ಲೇ ಅರ್ಧ ದಾರಿ ಬಂದಾಗಿತ್ತು, ನಂತರ ಈ ಭಯ್ಯ ಸಿಕ್ಕಿರೋದು. ಅದೇನ್ ಬಿಲ್ಡಪ್ ಕೊಡ್ತಾ ಇದ್ದಾನೋ ಶಾರುಖ್ ಖಾನ್ ರೇಂಜಿಗೆ ಅಂತ ದೊಡ್ಡ ಕಣ್ಣು ಮಾಡ್ಕೊಂಡು ಗುರಾಯಿಸ್ತಾ ಇದ್ಲು. ಇದನ್ನು ನೋಡಿದ ಶಂಕರ್ ಕೈಯಲ್ಲಿದ್ದ ಅವಳ ಬ್ಯಾಗನ್ನು ಅವಳ ಕೈಯಲ್ಲಿ ಇಟ್ಟು, ಬರ್ತೀನಿ ಗೌಡ್ರೆ, ನಿಮ್ಮ ಮಗಳು ಜೋಪಾನ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹೋಗಮ್ಮ, ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಸರಿಯಪ್ಪ. ಊಟ ಮುಗಿಸಿ ರಾತ್ರಿ ಮಲಗಿದವಳ ಕನಸಿನಲ್ಲಿ ಮತ್ತೆ ಶಂಕರ್ ಪ್ರತ್ಯಕ್ಷನಾಗ್ತಾನೆ. ಬೇಡ ಬೇಡ ಅಂದ್ರೂ ಮತ್ತೆ ಮತ್ತೆ ಅವನ ಯೋಚನೆ ಬರ್ತಾ ಇತ್ತು. ಶಂಕರ್ ಕೂಡ ಅದೇ ಊರಿನವನು. ಅವನಿಗೆ 2 ವರ್ಷ ಪ್ರಾಯ ಇರುವಾಗಲೇ ಅವನ ತಂದೆ ತೀರ್ಕೊಂಡ್ರು. ತಾಯಿ ವನಜ ಮಗನನ್ನು ಸಾಕುವ ಸಲುವಾಗಿ ರಂಗೇಗೌಡರ ಮನೆಯಲ್ಲಿ ಕೆಲ್ಸಕ್ಕಿದ್ರು. ವನಜಮ್ಮನವಿಗೆ ನಮ್ಮ ರುಕ್ಕು ಅಂದ್ರೆ ಪಂಚಪ್ರಾಣ. ತಾಯಿ ಇಲ್ಲದ ಮಗು ಅಂತ ಎಲ್ಲಿಲ್ಲದ ಪ್ರೀತಿ ತೋರಿಸ್ತಾ ಇದ್ರು. ನಮ್ಮ ರುಕ್ಕು ಕೂಡ ಅಷ್ಟೇ, ವನಜಮ್ಮನನ್ನು ತುಂಬಾನೇ ಹಚ್ಕೊಂಡಿದ್ಲು. ಅವರಿಗೆ ಒಬ್ಬ ಮಗ ಇದ್ದಾನೆ ಎಂಬುದು ಗೊತ್ತಿದ್ರೂ ಕೂಡ ಅವ ಶಂಕರ್ ಎಂಬುದು ಗೊತ್ತಿರಲಿಲ್ಲ. ಯಾಕಂದ್ರೆ ಶಂಕರ್ನನ್ನು ಓದಿಸಲು ಅವರ ಅತ್ತೆ ಅವನನ್ನು ಪಟ್ಟಣಕ್ಕೆ ಕರೆದುಕೊಂಡು ಹೋಗಿದ್ರು. ಹಾಗಾಗಿ ಶಂಕರ್ ಹಾಗೂ ರುಕ್ಕಿಗೆ ಪರಸ್ಪರರ ಪರಿಚಯ ಇರಲಿಲ್ಲ. ಅವನು ಕೂಡ ಪಟ್ಟಣದಲ್ಲಿ ಓದು ಮುಗಿಸಿ ಈಗ ತನ್ನೂರಿಗೆ ಬಂದು ಎಲ್ಲಾ ಶ್ರೀಮಂತರ ಮನೆಯ ಲೆಕ್ಕಾಚಾರ ನೋಡ್ತಾ ಇದ್ದ. ರಂಗೇಗೌಡರ ಮನೆಯ ಲೆಕ್ಕಾಚಾರನು ಶಂಕರನೇ ನೋಡ್ಕೊತಾ ಇದ್ದ. ಅದಲ್ಲದೆ ದನ ಕುರಿ ಕೋಳಿ ಸಾಕಣೆ ಮಾಡುತ್ತಾ ತಕ್ಕ ಮಟ್ಟಿಗೆ ಅವನು ಕೂಡ ಒಳ್ಳೆಯ ಜೀವನ ನಡೆಸ್ತಾ ಇದ್ದ. ರಾತ್ರಿ ತನ್ನ ಮನೆಗೆ ಬಂದ ಶಂಕರ ತಾಯಿಯಲ್ಲಿ, ಅಮ್ಮ, ರಂಗೇಗೌಡ್ರ ಮಗಳು ಮನೆಗೆ ಬಂದಿದ್ದಾಳೆ. ಹೌದಾ ಶಂಕರು, ರುಕ್ಕು ಬಂದಿದ್ದಾಳ? ಹೌದಮ್ಮ. ಏನು ಎಡವಟ್ಟು ಹುಡುಗಿನೋ, ಯಾಕೋ ಮಗ ಹಂಗಂತೀಯ? ಪಾಪದ ಹುಡುಗಿ, ಅವ್ವ ಇಲ್ಲ ಅಂತ ಗೌಡ್ರು ಬಲು ಪ್ರೀತಿಯಿಂದ ಸಾಕವ್ರೆ. ಸ್ವಲ್ಪ ತರಲೆ ಆದ್ರೂ ಒಳ್ಳೆ ಹುಡುಗಿನೇ. ಸರಿ ಸರಿ, ಅವಳನ್ನು ಹೊಗಳಿದ್ದು ಸಾಕು, ಹೊಟ್ಟೆ ಚುರ್ರು ಅಂತಿದೆ. ಕೈಕಾಲ್ ಮುಖ ತೊಳ್ಕೊಂಡ್ ಬರ್ತೀನಿ, ಉಣ್ಣಕ್ ಹಾಕು. ರಾತ್ರಿ ಮಲಗಿದವನಿಗೆ ರುಕ್ಕುವಿನ ಎಡವಟ್ಟು ನೆನೆಸಿ ನಗು ಬರ್ತಾ ಇತ್ತು. ಅದು ಯಾವಾಗ ನಿದ್ದೆಗೆ ಜಾರಿದ್ನೋ ಅವನಿಗೆ ಗೊತ್ತಿಲ್ಲ. ಮರುದಿನ ಎದ್ದವನು ತನ್ನ ಎಲ್ಲಾ ಕೆಲಸ ಮುಗಿಸಿ ಲೆಕ್ಕ ತೋರಿಸಲು ಗೌಡ್ರ ಮನೆಗೆ ಹೋಗ್ತಾನೆ. ರುಕ್ಕು ಊರ ಮಕ್ಕಳ ಜೊತೆಗೆ ಅಂಗಳದಲ್ಲಿ ಕುಂಟೆ ಬಿಲ್ಲೆ ಆಡ್ತಾ ಇದ್ಲು. ಶಂಕರ್ನನ್ನು ನೋಡಿ, ಏನಾಗ್ಬೇಕಿತ್ತು? ಬೆಳಿಗ್ಗೆನೆ ಬಂದಿದ್ದೀರಾ? ಅಪ್ಪ ಮನೆಯಲ್ಲಿಲ್ಲ. ಲೆಕ್ಕ ಏನಿದ್ರು ನನ್ನ ಹತ್ರ ಹೇಳಿ, ನನಗೂ ಲೆಕ್ಕ ಬರುತ್ತೆ. ಅಷ್ಟರಲ್ಲಿ ವನಜಮ್ಮನವರು ಹೊರಗೆ ಬಂದು, ತಗೋ ಶಂಕರ್, ಕಾಫಿ ಕುಡಿ. ಕಾಫಿ ಕೈಯಲ್ಲಿ ಹಿಡಿದವನು ಅಲ್ಲೇ ವರಾಂಡದಲ್ಲಿ ಕುಳಿತುಕೊಳ್ಳುತ್ತಾನೆ. ಅಯ್ಯೋ ವನಜಮ್ಮ, ಸಾಹೇಬ್ರಿಗೆ ಕಾಫಿ ಮಾತ್ರನಾ, ಉಪ್ಪಿಟ್ಟು ಕೊಡಲ್ವಾ? ಇಲ್ಲ ಕಣಮ್ಮ, ಅವನಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ. ಹೌದಾ? ನಿಂಗೆ ಹೇಗೆ ಗೊತ್ತು? ಅವನು ನನ್ನ ಮಗ, ಅದಕ್ಕೆ. ಶಂಕರ ವನಜಮ್ಮನವರ ಮಗ ಅಂತ ಗೊತ್ತಾಗಿ ನಾಲಗೆ ಕಚ್ಚಿಕೊಳ್ಳುತ್ತಾಳೆ ನಮ್ಮ ರುಕ್ಕು. ಕಾಫಿ ಕುಡಿಯುತ್ತಾ ಶಂಕರ ರುಕ್ಕುವನ್ನು ಗುರಾಯಿಸ್ತಾ ಇರ್ತಾನೆ. ಇತ್ತ ರುಕ್ಕು ವನಜಮ್ಮನ ಕಿವಿಯಲ್ಲಿ, ಅಲ್ಲ ವನಜಮ್ಮ, ನಿಜವಾಗ್ಲೂ ಈ ವಯ್ಯ ನಿನ್ ಮಗನೇನಾ? ಯಾಕೆ? ಅಲ್ಲ, ನೀನಿಷ್ಟು ಮುದ್ದಾಗಿದ್ಯಾ, ಅವನು ನೋಡಿದ್ರೆ ಗುರ್ ಅಂತಾನೆ, ಅದಕ್ಕೆ ಡೌಟ್. ನಿನ್ ತಲೆ ಅಂತ ತನ್ನ ಕೈಯಲ್ಲಿದ್ದ ಸೌಂಟಿನಿಂದ ರುಕ್ಕುವಿನ ತಲೆಗೆ ಕುಟ್ಟಿ ಒಳಗೆ ಹೋಗ್ತಾರೆ. ರುಕ್ಕು ಶಂಕರ್ನ ಗುಣ ಹಾಗೂ ಕಟ್ಟುಮಸ್ತಾದ ದೇಹ ನೋಡುತ್ತಾ ಕಾಲಲ್ಲೇ ರಂಗೋಲಿ ಬಿಡಿಸಲು ಶುರು ಮಾಡ್ತಾಳೆ. ಅವಳು ನುಲಿಯುವುದನ್ನು ನೋಡಿ ಶಂಕರ್ಗೆ ಕಸಿವಿಸಿ ಆಗ್ತಾ ಇತ್ತು. ಅವಳಿಂದ ಆದಷ್ಟು ದೂರ ಇರಲು ಪ್ರಯತ್ನ ಮಾಡ್ತಾ ಇದ್ದ. ಈ ಕಥೆಯ ಮುಂದಿನ ಭಾಗವನ್ನು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಈ ಸಂಚಿಕೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.